ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ನಲ್ಲಿ ದಾಳಿ ಬಳಿಕ ಎಸ್ಐಎ ಅಲರ್ಟ್ ಆಗಿದೆ. ಕಾಶ್ಮೀರದಲ್ಲಿ ಮತ್ತೆ ಎಸ್ಐಎ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ದಕ್ಷಿಣ ಕಾಶ್ಮೀರದ ಹಲವು ಕಡೆಗಳಲ್ಲಿ ಎಸ್ಐಎ ದಾಳಿ ಮಾಡಿದೆ. ಉಗ್ರರ ಜೊತೆ ಸಂಪರ್ಕ ಇರುವಂತ ಹಿನ್ನೆಲೆ ಯಾರ್ಯಾರು ಉಗ್ರರಿಗೆ ಸಹಕಾರ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಅವರು ಪಾಕಿಸ್ತಾನದಿಂದ ಭಾರತಕ್ಕೆ ಬರುವುದಷ್ಟು ಸುಲಭದ ಸಾಧ್ಯದ ಮಾತಿರಲಿಲ್ಲ. 22 ಗಂಟೆಗಳ ಕಾಲ ದಟ್ಟ ಕಾನನದ ನಡುವೆ ವಾಕ್ ನಡ್ಕೊಂಡು ಬಂದಿದ್ದಾರೆ. ಅಂದರೆ ಒಂದು ದಿನಕ್ಕೆ ತಲುಪಿರುವಂಥ ಮಾರ್ಗ ಅಲ್ಲ ಅದು. ಜೊತೆಗೆ ಸ್ಥಳೀಯರ ಸಹಕಾರವಿಲ್ಲದೆ ಈ ಉಗ್ರರು ಭಾರತದ ನೆಲಕ್ಕೆ ಕಾಲಿಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಮ್ಮ ನೆಲದಲ್ಲಿದ್ದುಕೊಂಡೇ ಪಾಕಿಸ್ತಾನದ ಉಗ್ರರಿಗೆ ಸಹಾಯ ಮಾಡುವಂಥವ್ರು ಯಾರ್ಯಾರಿದ್ದಾರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಎಸ್ಐಎ ಮುಂದಾಗ್ತಾ ಇದೆ. ಇವತ್ತು ದಕ್ಷಿಣ ಕಾಶ್ಮೀರ ಅಂತ ಹೇಳಿದ್ರೆ ಶ್ರೀನಗರ, ಗದರ್ಬಾಲ್ ಕಡೆ ಹಲವು ಕಡೆ ರೇಡ್ ಮಾಡಲಾಗಿದೆ. ವಿಶೇಷ ತನಿಖಾ ತಂಡದಿಂದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಏನು ಕರಿತೀವಿ, ವಿಶೇಷ ತನಿಖಾ ತಂಡ ಅಲ್ಲಿ ಹಲವು ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. ಮೊದಲು ಭಾರತ ಸರ್ಕಾರ ಕೈಗೊಂಡಂಥ ಮೊದಲ ದಿಟ್ಟ ಹೆಜ್ಜೆ ಅಂತ ಹೇಳಿದ್ರೆ, ಯಾವ ಟೆರರಿಸ್ಟ್ಗಳು ಭಾರತದ ನೆಲದಲ್ಲಿದ್ದರೋ, ಅವರಿಗೆ ಸಹಾಯ ಮಾಡಿದ್ರೋ, ಅವರ ಸಂಬಂಧಿಕರು ಅಂತಿದ್ರೋ ಅವರ ಮನೆಗಳನ್ನು ಉಳಿಸಿ ಮಾಡಿದರು. ಅದು ಭಾರತದಲ್ಲಿಯೇ ಇರಲಿ, ಪಾಕಿಸ್ತಾನದಲ್ಲೇ ಇರಲಿ. ಕಾಶ್ಮೀರದ ಕೆಲವು ಭಾಗದಲ್ಲಿ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರದೇಶದಲ್ಲಿ ಉಗ್ರರಿಗೆ ಸಹಾಯ ಮಾಡುವಂಥ ಕುಟುಂಬಗಳ ಮನೆಗಳನ್ನು ಛಿದ್ರ ಮಾಡಿದ್ರು. ಬಟ್ ಅವರೇನು ಹೇಳಿದ್ರು ಅಂದರೆ, ನಾವು ಸಂಬಂಧಿಕರು ಅನ್ನುವ ಕಾರಣಕ್ಕಾಗಿ ಅಮಾಯಕರ ಮೇಲೆ ದಾಳಿ ಮಾಡಲಾಗಿದೆ, ನಮ್ಮ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಅಂತ ಹೇಳಿಕೊಂಡ್ರು. ಆದರೆ ಅವರು ಉಗ್ರರಿಗೆ ಸಹಾಯ ಮಾಡಿದ್ದಾರೆ ಅನ್ನೋದನ್ನು ಖಚಿತಪಡಿಸಿಕೊಂಡೇ ದಾಳಿ ಮಾಡಲಾಗಿತ್ತು. ಇವತ್ತು ಕೂಡ ಅಷ್ಟೇ ಈ ಎಸ್ಐಎ ಅಧಿಕಾರಿಗಳ ತಂಡ ನಮ್ಮ ನೆಲದಲ್ಲಿದ್ದುಕೊಂಡು ಪಾಕಿಸ್ತಾನದ ಟೆರರಿಸ್ಟ್ಗಳಿಗೆ ಸಹಾಯ ಮಾಡುವಂಥವ್ರನ್ನ ಹುಡುಕಿ ದಾಳಿ ಮಾಡ್ತಾ ಇದೆ. ಮೂಲೋತ್ಪಾಟನೆ ಆಗಬೇಕು, ಭಯೋತ್ಪಾದನೆ ಅನ್ನೋದನ್ನು ಮೂಲದಿಂದನೇ ಕಿತ್ತೆಸಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾರು ನೀರೆರೆದು ಪೋಷಿಸ್ತಾರೋ ಅಂಥವರಿಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಇನ್ನೊಮ್ಮೆ ಉಗ್ರರ ಸಹವಾಸ ಮಾಡೋದಿರಲಿ, ಉಗ್ರರ ಕನಸಿನಲ್ಲಿ ಬಂದರೂ ಕೂಡ ಬೆಚ್ಚಿ ಬೀಳಬೇಕು. ಅಂಥ ಕಠಿಣ ಕ್ರಮವನ್ನು ತೆಗೆದುಕೊಂಡ್ರೆ ಮಾತ್ರ ಮೂಲೋತ್ಪಾಟನೆ ಆಗುತ್ತೆ, ಬೇರು ಸಹಿತ ಈ ಉಗ್ರವಾದವನ್ನು ಕಿತ್ತೆಸಿಲಕ್ಕಾಗತ್ತೆ ಅಂತ ಹೇಳಿ ಹೋಗಿದ್ದಾರೆ. ಆತಂಕವಾದವನ್ನು ದೂರ ಮಾಡಬೇಕು ಅಂದರೆ ಇಲ್ಲಿನ ಜನರನ್ನು, ಅವ್ರಿಗೆ ಸಪೋರ್ಟ್ ಮಾಡುವಂಥ ಜನರನ್ನು ರಿಪೇರಿ ಮಾಡಬೇಕು. ಆ ರಿಪೇರಿ ಮಾಡುವಂಥ ಕೆಲಸ ಮುಂದುವರಿತಾ ಇದೆ.